ಜಿಬಿಎ ಚುನಾವಣೆಗೆ ಭರ್ಜರಿ ಸಿದ್ಧತೆಗಳಾಗ್ತಾ ಇದೆ. 369 ಕ್ಷೇತ್ರಕ್ಕೆ 900 ಆಕಾಂಕ್ಷಿಗಳಿಂದ ಅರ್ಜಿ ಸಲ್ಲಿಕೆಯಾಗಿದೆ. ಜಿಬಿಎ ಚುನಾವಣೆಗೆ ಕಾಂಗ್ರೆಸ್ನಲ್ಲಿ ದಾಖಲೆ ಅರ್ಜಿ ಸಲ್ಲಿಕೆಯಾಗಿದೆ. ಅರ್ಜಿ ಸಲ್ಲಿಕೆಗೆ ಇದ್ದ ಸಮಯ ಕೂಡ ಮುಕ್ತಾಯ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಎಲೆಕ್ಷನ್ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ನಗರದಲ್ಲಿ ನಡೆಯುತ್ತೆ. 369 ಕ್ಷೇತ್ರ ಇದೆ. ಆ ಕ್ಷೇತ್ರಕ್ಕೆ ಆಸ್ಪಿರೆಂಟ್ಸ್ಗಳ ಸಂಖ್ಯೆ ನಿಜಕ್ಕೂ ಕೂಡ ಕಾಂಗ್ರೆಸ್ನಲ್ಲಿ ಅತಿ ಹೆಚ್ಚು. ಅರ್ಜಿ ಸಲ್ಲಿಕೆಗೆ ಇದ್ದ ಸಮಯ ಕೂಡ ಮುಕ್ತಾಯ. ಇನ್ನು ಅವಕಾಶನೂ ಇಲ್ಲ, ಇನ್ನು ಸಮಯನೂ ಇಲ್ಲ. ಜೂನ್ 30ನೇ ತಾರೀಕಿನ ಒಳಗಡೆ ಜಿಬಿಎ ಚುನಾವಣೆ ಮಾಡಿ ಅಂತ ಹೇಳಿ ಸುಪ್ರೀಂ ಆದೇಶವನ್ನು ಹೊರಡಿಸಿದೆ. ಪಕ್ಷಗಳಿಂದ ಜಿಬಿಎ ಚುನಾವಣೆಗೆ ಸಿದ್ಧತೆ ಆರಂಭ. ಕಾಂಗ್ರೆಸ್ನಲ್ಲಿ ಆಕಾಂಕ್ಷಿಗಳ ಪಟ್ಟಿ ಏರಿಕೆಗೊಂಡಿದೆ. 1600 ಮಂದಿ ಅರ್ಜಿಯನ್ನ ಸ್ವೀಕಾರ ಮಾಡಿದ್ದಾರೆ. 1600 ಮಂದಿಯಲ್ಲಿ 369 ವಾರ್ಡ್ಗೆ 900 ಆಕಾಂಕ್ಷಿಗಳು ಚುನಾವಣೆಗೆ ಅರ್ಜಿ. ಇದರಿಂದ ಟಿಕೆಟ್ ಹಂಚಿಕೆ ವೇಳೆ ಗೊಂದಲ ಸೃಷ್ಟಿಯಾಗೋ ಸಾಧ್ಯತೆಗಳಿದ್ದಾವೆ. ಒಂದು ಕಡೆ ಮತದಾರರ ಪಟ್ಟಿ ಲೋಪದೋಷಗಳ ಆತಂಕ ಆದರೆ, ಇನ್ನೊಂದು ಕಡೆ ಕಾಂಗ್ರೆಸ್ನಲ್ಲಿ ಜಿಬಿಎ ಎಲೆಕ್ಷನ್ ಟಿಕೆಟ್ಗಾಗಿ ಪೈಪೋಟಿಗಳು ನಡೀತಾ ಇದೆ. ಈ ಬಾರಿಯ ಜಿಬಿಎ ಎಲೆಕ್ಷನ್ ಕಾಳಗ ಹೇಗಿರಲಿದೆ ಎಂಬುದು ಅತ್ಯಂತ ಕೌತುಕ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಕಾಂಗ್ರೆಸ್ಸಿಗೆ ಆ ಎಲೆಕ್ಷನ್ ನಡೆಸೋದಕ್ಕೆ ಆಸಕ್ತಿನೇ ಇರಲಿಲ್ಲ. ಅಂತೂ ಇಂತೂ ನ್ಯಾಯಾಲಯದ ಅಂಗಳದಿಂದ ಬಂದಂತಹ ಆದೇಶಕ್ಕೆ ತಲೆಬಾಗಿ ಅನಿವಾರ್ಯವಾಗಿ ಎಲೆಕ್ಷನ್ ಮಾಡಬೇಕಾದ ಅನಿವಾರ್ಯತೆಯಲ್ಲಿ ಕಾಂಗ್ರೆಸ್ಸು, ಇಲ್ಲಿನ ಬಿಜೆಪಿ ಎಲ್ಲವೂ ಕೂಡ ಇದೆ. ಇನ್ನು ಇತ್ತೀಚೆಗೆ ಅಷ್ಟೇ ಡಿ ಕೆ ಶಿವಕುಮಾರ್ ಅಧಿಕೃತವಾಗಿ ಒಂದು ಹೇಳಿಕೆ ಕೊಟ್ಟಿದ್ರು. ಯಾರಾದರೂ ಗ್ರೇಟರ್ ಬೆಂಗಳೂರು ಅಥಾರಿಟಿ ಎಲೆಕ್ಷನ್ನಲ್ಲಿ ಕಂಟೆಸ್ಟ್ ಮಾಡೋದಾದ್ರೆ ನೀವು ಅರ್ಜಿ ಸಲ್ಲಿಕೆ ಮಾಡಬಹುದು, ಅದಕ್ಕೆ ಮುಂಗಡ ಪಾವತಿಯನ್ನು ಮಾಡಬೇಕು ಅಂತೇಳಿ ಅದಕ್ಕೊಂದು ನಿಶ್ಚಿತ ದರವನ್ನು ಕೂಡ ಫಿಕ್ಸ್ ಮಾಡಿದ್ರು. ಅದರ ಭಾಗವಾಗಿ ಈಗ ಸಂಬಂಧಪಟ್ಟಂತ ಆಸ್ಪಿರೆಂಟ್ಗಳು ಅರ್ಜಿ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ಸಿನಲ್ಲಿ ಸುಮಾರು 900 ಅರ್ಜಿಗಳು ಬಂದಿದ್ದಾವಂತೆ. ಇದು ನಿಜಕ್ಕೂ ಕೂಡ ಕೆಪಿಸಿಸಿಗೆ ತಲೆನೋವು ಆಗೋದ್ರಲ್ಲಿ ಸಂದೇಹನೇ ಬೇಡ. ಒಂದೊಂದು ತಾಲೂಕಿನಲ್ಲಿ 5-6 ಆಸ್ಪಿರೆಂಟ್ಗಳು, ಆ ತಾಲೂಕಿನಲ್ಲಿರ್ತಕ್ಕಂತಹ ವಾರ್ಡ್ಗಳಲ್ಲಿ ಇನ್ನೆಷ್ಟು ಆಕಾಂಕ್ಷಿಗಳು ಇರಬಹುದು. ನಾನು ನಿಂತ್ಕೋತೀನಿ. ಇನ್ನು ಅದರಲ್ಲಿ ಫೈನಲ್ ಮಾಡೋದು ಕೆಪಿಸಿಸಿ ಯಾರನ್ನ? ಒಂದಷ್ಟು ಗೊಂದಲಮಯವಾದಂತಹ ಅಂಕಿಅಂಶ ಇದು. 900 ಆಸ್ಪಿರೆಂಟ್ಗಳಲ್ಲಿ ಯಾರಿಗೆ ಕೊಡ್ತಾರೆ ಅವಕಾಶ? ಇನ್ನು ಪ್ರತಿಯೊಬ್ಬರೂ ಕೂಡ ಕೆಪಿಸಿಸಿ ನಾಯಕರ ಅತ್ಯಾಪ್ತರೇ ಆಗಿದ್ರೆ ಮತ್ತೊಂದು ತಲೆನೋವು. ನಾನು ಕೂಡ ನಿಮ್ಮ ಅತ್ಯಾಪ್ತ, ನನಗೆ ಈ ಬಾರಿ ಅವಕಾಶ ಕೊಡಿ. ಈ ತರಹದ ಇನ್ಫ್ಲೂಯೆನ್ಸ್ ವರ್ಡ್ಸ್ಗಳೆಲ್ಲ ಪ್ರಯೋಗ ಆಗಬಹುದು. ಅಂತಹ ಸಂದರ್ಭದಲ್ಲಿ ಕೆಪಿಸಿಸಿ ಹೆಂಗೆ ನಿಭಾಯಿಸುತ್ತೆ ಅನ್ನೋದೇ ಪ್ರಶ್ನೆ. ಒಟ್ಟಾರೆ ಜೂನ್ ತಿಂಗಳ ಒಳಗಾಗಿ ಎಲೆಕ್ಷನ್ ನಡಿಬೇಕು ಅನ್ನೋದು ನ್ಯಾಯಾಂಗದ ಆದೇಶ. ಇನ್ನು ಅದರಂತೆ ರಾಜ್ಯ ಸರ್ಕಾರ ಅದಕ್ಕೆ ಆಸಕ್ತಿ ತೋರಿಸಿ ಅದಕ್ಕಿಂತ ಮುಂಚಿತವಾಗಿ ಎಲೆಕ್ಷನ್ ಮಾಡೋ ಕಾರ್ಯಕ್ಕೆ ಕೈ ಹಾಕುತ್ತೋ ಅಥವಾ ಇನ್ನೊಂದು ತಿಂಗಳು ಮುಂದಕ್ಕೆ ತಳ್ಳುತ್ತೋ ಗೊತ್ತಿಲ್ಲ. ಒಟ್ಟಾರೆ ಜಿಬಿಎ ಬೆಂಗಳೂರಿನಲ್ಲಿ ಗರಿಗೆದರಿದೆ. ಎಲ್ಲ ಪಕ್ಷಗಳು ಕೂಡ ತಮ್ಮ ತಮ್ಮ ಆಸ್ಪಿರೆಂಟ್ಗಳ ಹುಡುಕಾಟದಲ್ಲಿದ್ದಾರೆ. ಯಾರಿಗೂ ಕೊಡಬೇಕು ಟಿಕೆಟು, ಯಾರಿಗೆ ಕೊಟ್ಟರೆ ಯಾರು ಗೆಲ್ತಾರೆ, ಈ ಎಲ್ಲ ಲೆಕ್ಕಾಚಾರಗಳು ಕೂಡ ರಾಜ್ಯ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ನಡೀತಾ ಇದೆ. ಸೊ ಅದರಲ್ಲೂ ಕೂಡ ವಿಶೇಷವಾಗಿ ಕಾಂಗ್ರೆಸ್ನಲ್ಲಿ ನಿರೀಕ್ಷೆಯ ಮಟ್ಟವನ್ನು ಮೀರಿ ಆಕಾಂಕ್ಷಿಗಳು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಅದೊಂದು ಮತ್ತೊಂದು ಕಾಂಗ್ರೆಸ್ಸಿಗೆ ತಲೆನೋವಾಗಿ ಪರಿಣಮಿಸಲಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.